ದೆಹಲಿಗಿಂದು ಡಿಸಿಎಂ ಡಿಕೆ ಶಿವಕುಮಾರ್ ಪ್ರಯಾಣ, ರಾಹುಲ್ ಗಾಂಧಿ ಭೇಟಿ ಮಾಡಲೇಬೇಕೆಂದು ಪಣ. ಅಧಿಕಾರ ಒಪ್ಪಂದದ ಬಗ್ಗೆ ಚರ್ಚೆಗೆ ಡಿಕೆಶಿ ತೀರ್ಮಾನ. ಒತ್ತಡ ಹೆಚ್ಚಾಗಿರೋದ್ರಿಂದ ರಾಷ್ಟ್ರ ರಾಜಧಾನಿಯಲ್ಲಿಂದು ತಾನಿ ತಂದಾನ. ಇತಿಹಾಸ ಗೊತ್ತಿಲ್ಲದವನು ಇತಿಹಾಸ ನಿರ್ಮಾಣ ಮಾಡಲಾರ. 17ನೇ ಬಜೆಟ್ ಮಂಡನೆಗೆ ಸಿದ್ದರಾಮಯ್ಯ ಹೊರಟಿದ್ದಾರೆ. ಟ್ರಂಪ್ಗೆ ಸಿದ್ದರಾಮಯ್ಯ ಆರ್ಥಿಕ ಸಲಹೆಗಾರರಾಗಬೇಕು ಎಂದಿದ್ದಕ್ಕೆ ಎಚ್ಡಿಕೆಗೆ ತುಕಾರಾಂ ತಿರುಗೇಟು. ಯಾರಿಗಾದ್ರೂ ವಾರ್ನಿಂಗ್ ಮಾಡಬೇಕಿದ್ರೆ ವೇದಿಕೆ ಬೇಕಿಲ್ಲ. ಪೈರಸಿ ಬಗ್ಗೆ ವಾರ್ನ್ ಮಾಡಿದ್ದು ತಪ್ಪ ಎಂದ ಸುದೀಪ್. ಯುದ್ಧದ ಹೇಳಿಕೆಗೆ ಕೊನೆಗೂ ಸ್ಪಷ್ಟನೆ. ವಿಜಯಲಕ್ಷ್ಮಿ ಅವರು ನನಗೆ ಹೇಳಿದ್ರೆ ಉತ್ತರ ಕೊಡ್ತೀನಿ ಅಂತಲೂ ಹೇಳಿಕೆ. ಚಿನ್ನ ಅಡಮಾನ ಇಟ್ಟ ಗ್ರಾಹಕರಿಗೆ ಬ್ಯಾಂಕ್ನಿಂದಲೇ ಮೋಸ. ನ್ಯೂಸ್ ಫಸ್ಟ್ಗೆ ಚಿನ್ನದ ಸರ ವೆಲ್ಡ್ ಮಾಡಿರುವ ವಿಡಿಯೋ ಲಭ್ಯ. ಚಿನ್ನವನ್ನ ವಾಪಸ್ ಕೊಡುವಂತೆ ಅಧಿಕಾರಿಗಳಿಗೆ ಗ್ರಾಹಕರ ತರಾಟೆ. ಕೆನರಾ ಬ್ಯಾಂಕ್ ಕಳ್ಳಾಟ ಕುರಿತು ನ್ಯೂಸ್ ಫಸ್ಟ್ನಲ್ಲಿ ವರದಿ ಬೆನ್ನಲ್ಲೇ ಎಫ್ಐಆರ್. ಆರೋಪಿ ಅಶ್ವಿನ್ ವಿರುದ್ಧ ವಿಜಯನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲು. ಈ ಬಗ್ಗೆ ಪ್ರತಿಕ್ರಿಯೆ ನೀಡಲು ಬ್ಯಾಂಕ್ ಮ್ಯಾನೇಜರ್ ಹಿಂದೇಟು. ಹೊಸ ವರ್ಷಕ್ಕೂ ಮುನ್ನ ನಾನ್ ವೆಜ್ ಪ್ರಿಯರಿಗೆ ದೊಡ್ಡ ಶಾಕ್. 1,000 ಗಡಿ ದಾಟಿದ ಮಟನ್ ರೇಟ್. ಚಿಕನ್, ಮೊಟ್ಟೆ ದರವು ಹೈಕ್. ಡಿಮ್ಯಾಂಡ್ ಹೆಚ್ಚಾಗಿ ಸಪ್ಲೈ ಕಮ್ಮಿ ಆಗಿರೋದೇ ಪ್ರಮುಖ ರೀಸನ್. ಪತ್ನಿಯ ಮೇಲೆ ಕಲ್ಲು ಎತ್ತು ಹಾಕಿ ಪತಿಯಿಂದಲೇ ಮರ್ಡರ್. ಸೈಟ್ ನೋಡಲು ಕರೆದೊಯ್ದು ಕೃತ್ಯ ಎಸಗಿದ ಅನಂತ್. ಅಪಘಾತ ಅಂತ ಬಿಂಬಿಸಿ ಆಂಬ್ಯುಲೆನ್ಸ್ ಕರೆಸಿ ಆಸ್ಪತ್ರೆಗೂ ಶಿಫ್ಟ್. ಬಾಗಲೂರು ಪೊಲೀಸರ ತನಿಖೆ ವೇಳೆ ಗಂಡನಿಂದಲೇ ಹತ್ಯೆ ಅನ್ನೋದು ರಿವೀಲ್. ರಾಜಧಾನಿ ಬೆಂಗಳೂರಿನಲ್ಲಿ ಪುಂಡರ ಮೊಂಡಾಟ. ನಡು ರಸ್ತೆಯಲ್ಲೇ ಬರ್ತ್ಡೇ ಸೆಲೆಬ್ರೇಟ್ ಮಾಡಿ ಹುಚ್ಚಾಟ. ಪಟಾಕಿ ಸಿಡಿಸಿ ಗಲಾಟೆ ಮಾಡೋದ್ರಿಂದ ಅಕ್ಕಪಕ್ಕದ ಮನೆಯವರಿಗೂ ಸಂಕಟ. ರೋಗಿಯನ್ನ ಕರೆತರುವ ವೇಳೆ ಹೊತ್ತಿ ಉರಿದ ಕಾರು. ಕಾರಿನ ಮುಂಭಾಗ ಸುಟ್ಟು ಕರಕಲು. ಕಾರ್ನಲ್ಲಿದ್ದವರು ಪ್ರಾಣಾಪಾಯದಿಂದ ಪಾರು. ಚಿಕ್ಕಮಗಳೂರು ನಗರದ ಜಿಲ್ಲಾಸ್ಪತ್ರೆ ಆವರಣದಲ್ಲಿ ಘಟನೆ. ಬಳ್ಳಾರಿ ಸೆಂಟ್ರಲ್ ಜೈಲಲ್ಲಿ 10 ಮೊಬೈಲ್ ಪತ್ತೆ. ಮಿಡ್ ನೈಟ್ ಕಾರ್ಯಾಚರಣೆ ವೇಳೆ ಸಿಕ್ಕ 10 ಕೀಪ್ಯಾಡ್ ಮೊಬೈಲ್. ಭದ್ರತೆಯ ನಡುವೆಯೂ ಒಳಹೋಗಿದ್ದ ಮೊಬೈಲ್, ಚಾರ್ಜರ್. ಅಪರಿಚಿತರ ವಿರುದ್ಧ ಬ್ರೂಸ್ಪೇಟೆ ಠಾಣೆಯಲ್ಲಿ ಕೇಸ್ ದಾಖಲು. ವಿಜಯಪುರದಲ್ಲಿ ಭ್ರಷ್ಟ ಅಧಿಕಾರಿಗಳಿಗೆ ಬೆಳ್ಳಂಬೆಳಗ್ಗೆ ಶಾಕ್ ಕೊಟ್ಟ ಲೋಕಾಯುಕ್ತ. ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕ ನಿವಾಸ ಸೇರಿ 4 ಕಡೆ ರೇಡ್. ಬಸವನ ಬಾಗೇವಾಡಿ ಕೃಷಿ ಎಡಿ ಮಾಳಪ್ಪ ಯರಜರಿ ನಿವಾಸದಲ್ಲಿ ಶೋಧ. ಬೆಳ್ಳಂಬೆಳಗ್ಗೆ ರಾಯಚೂರಿನಲ್ಲಿ ಲೋಕಾಯುಕ್ತ ದಾಳಿ. ಗ್ರಾಮೀಣ ಕುಡಿಯುವ ನೀರು ಸರಬರಾಜು ಇಲಾಖೆ ಎಡಬಲ್ಲಿ ಬಿ ವಿಜಯಲಕ್ಷ್ಮಿ ಮನೆ ಮೇಲೆ ರೇಡ್. ಅಧಿಕಾರಿಗಳಿಂದ ನಿವೇಶನ, ಮನೆ, ಜಮೀನು ದಾಖಲೆ, ಚಿನ್ನಾಭರಣ ಪರಿಶೀಲನೆ. ತುಳುನಾಡಿನ ಆಚರಣೆ ಕೋಳಿ ಕಾಳಗಕ್ಕೆ ಪೊಲೀಸ್ ನಿರ್ಬಂಧ. ತುಳುನಾಡಿನ ಅಸ್ಮಿತೆಯನ್ನ ಅಳಿಸಲು ಈ ಸರ್ಕಾರ ಯತ್ನಿಸ್ತಾ ಇದೆ. ಸರ್ಕಾರದ ವಿರುದ್ಧ ಬಿಜೆಪಿ ಶಾಸಕ ವೇದವ್ಯಾಸ್ ಕಾಮತ್ ಆಕ್ರೋಶ. ಅಂತಾರಾಷ್ಟ್ರೀಯ ಸಿನಿಮಾ ರಂಗಕ್ಕೆ ಹೆಜ್ಜೆ ಇಟ್ಟ ಹೊಂಬಾಳೆ. ಕರ್ನಾಟಕದಾದ್ಯಂತ ಅನಕೊಂಡ ಚಿತ್ರ ಡಿಸ್ಟ್ರಿಬ್ಯೂಷನ್. ಡಿಸೆಂಬರ್ 25ರಂದು ಕರ್ನಾಟಕದಾದ್ಯಂತ 300ಕ್ಕೂ ಹೆಚ್ಚು ಶೋ ಪ್ರದರ್ಶನ. ಡಿಸೆಂಬರ್ 25ಕ್ಕೆ ಶಿವಣ್ಣ, ಉಪ್ಪಿ, ರಾಜ್ ಬಿ ಶೆಟ್ಟಿ ನಟಿಸಿರೋ 45 ಸಿನಿಮಾ ರಿಲೀಸ್. ನಿರೀಕ್ಷೆಗೂ ಬಹುತೇಕ ಎಲ್ಲಾ ಶೋಗಳು ಹೌಸ್ಫುಲ್. ಟಿಕೆಟ್ ಸೋಲ್ಡ್ ಔಟ್.
ಶೋಗಳ ಸಂಖ್ಯೆ ಹೆಚ್ಚಿಸುವ ಯೋಚನೆಯಲ್ಲಿ ಚಿತ್ರತಂಡ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.